ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಈ ಇಂಡಿಯನ್ ಅಂಡ್ ವಿಶ್ವದ ಪೂರ್ತಿ ಜಿಕೆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಯಾವುದು? ಸರಿಯಾದ ಉತ್ತರ ಏಷ್ಯಾ ಖಂಡ, 4 ಬಿಲಿಯನ್ ಜನಸಂಖ್ಯೆ. ಉತ್ತರ ಏಷ್ಯಾ ಖಂಡ 4 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತದ್ದು. ಎರಡನೇ ಪ್ರಶ್ನೆ, ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾ ದೇಶ. ರಷ್ಯಾ ದೇಶ 45.40% ನಷ್ಟು ಹೊಂದಿರುವಂತದ್ದು. ರಷ್ಯಾ ದೇಶ ಅತಿ ಹೆಚ್ಚು. ಮೂರನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳು ಇರುವ ದೇಶ ಯಾವುದು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚು ಏಡ್ಸ್ ರೋಗಿಗಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ. ಅಪ್ಡೇಟ್ ಇರುವಂತದ್ದು ಸಾಧನಾ ಅಕಾಡೆಮಿ ಆಪಲ್ ಆಗಿರ್ಬೋದು, ನಂತರ KPSC ವಾಣಿ ಆಪಲ್ ಆಗಿರ್ಬೋದು, ನಂತರ ಈ ಒಂದು RS ವರ್ಡ್ ಅಲ್ಲಿ ಆಗಿರ್ಬೋದು, ನಂತರ ಅಮೆಜಾನ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಎಲ್ಲಾ ಕಡೆ ದೊರೆತಿದೆ. ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳ ದೊರೆತಿದೆ. ನೀವು ಕೊಂಡು ಅಧ್ಯಯನ ಮಾಡಿ. ನಿಮ್ಮ ಯಶಸ್ಸೇ ನನ್ನ ಯಶಸ್ಸು. ಇನ್ ನಂತರ ಈ ನಂಬರಿಗೆ ನೀವು ಉತ್ತಮ ಸ್ನೇಹಿತ, ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂಥದ್ದು ಅಂತ ಹೇಳ್ತಾ ಈ ಒಂದು 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ, ಕನ್ನಡಿಯ ಪ್ರತಿಬಿಂಬದಂತೆ ಕಾಣುವ ಖಂಡ ಯಾವುದು? ಸರಿಯಾದ ಉತ್ತರ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ. 5ನೇ ಪ್ರಶ್ನೆ, ಯುರೋಪ್ ಖಂಡದ ಅತಿದೊಡ್ಡ ನದಿ ಯಾವುದು? ಸರಿಯಾದ ಉತ್ತರ ವೋಲ್ಗಾ ನದಿ. ವೋಲ್ಗಾ ನದಿ. 6ನೇ ಪ್ರಶ್ನೆ, ಯುರೋಪ್ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಸರಿಯಾದ ಉತ್ತರ 50 ದೇಶಗಳಿವೆ. 50 ದೇಶಗಳಿವೆ. 7ನೇ ಪ್ರಶ್ನೆ, ಅಬಿಸಿನಿಯಾ ದೇಶದ ಹೊಸ ಹೆಸರೇನು? ಸರಿಯಾದ ಉತ್ತರ ಇಥಿಯೋಪಿಯಾ. ಇಥಿಯೋಪಿಯಾ. 8ನೇ ಪ್ರಶ್ನೆ, ಅಹಮದಾಬಾದ್ ಯಾವ ನದಿ ದಂಡೆ ಮೇಲಿದೆ? ಸರಿಯಾದ ಉತ್ತರ ಸಬರಮತಿ. ಸಬರಮತಿ ನದಿ ದಂಡೆಯ ಮೇಲೆ ಅಹಮದಾಬಾದ್ ಇರುವಂತದ್ದು. 9ನೇ ಪ್ರಶ್ನೆ, ಕೋಲ್ಕತ್ತಾ ನಗರ ಯಾವ ನದಿ ದಂಡೆಯ ಮೇಲಿದೆ? ಸರಿಯಾದ ಉತ್ತರ ಹೂಗ್ಲಿ ನದಿ. ಹೂಗ್ಲಿ ನದಿ ದಂಡೆಯ ಮೇಲೆ ಇರುವಂತದ್ದು. ನೋಡಿ ನಂತರ 10ನೇ ಪ್ರಶ್ನೆ, ರಾಜೀವ್ ಗಾಂಧಿಗೆ ಯಾವಾಗ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ 1991. 1991. 11ನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಎಂದು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸೆಪ್ಟೆಂಬರ್ 5. ಸೆಪ್ಟೆಂಬರ್ 5. 12ನೇ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾವ ವರ್ಗಕ್ಕೆ ನೀಡಲಾಗುತ್ತದೆ? ಸರಿಯಾದ ಉತ್ತರ ಸಿನಿಮಾ ರಂಗ. ಸಿನಿಮಾ ರಂಗಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಗುತ್ತದೆ. 13ನೇ ಪ್ರಶ್ನೆ, ಇರಾನ್ನ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಕುಸ್ತಿ. ಕುಸ್ತಿ. ಇರಾನ್ನರು ಕುಸ್ತಿ. 14ನೇ ಪ್ರಶ್ನೆ, ಮಹಾಲಕ್ಷ್ಮಿ ರೇಸ್ ಕೋರ್ಸ್ ಎಲ್ಲಿದೆ? ಸರಿಯಾದ ಉತ್ತರ ಪುಣೆ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಪುಣೆ. ಇದು ಸ್ಪರ್ಧೆ ವಿದ್ಯಾರ್ಥಿಗಳು, ಇದು ಸ್ಪರ್ಧೆ ಆಗಿರುವಂತದ್ದು. 15ನೇ ಪ್ರಶ್ನೆ, ಜಪಾನ್ ದೇಶದ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಯಾವುದು? ಉಚಿನೌ ರೌ ಎಂಬುದ ಆಗಿರುವಂತದ್ದು ವಿದ್ಯಾರ್ಥಿಗಳೇ. 16ನೇ ಪ್ರಶ್ನೆ, INS ವೆಂಡುರುತಿ ನೌಕಾಪಡೆಯ ತರಬೇತಿ ಸಂಸ್ಥೆಯಲ್ಲಿದೆ? ಸರಿಯಾದ ಉತ್ತರ ಕೊಚ್ಚಿನ್. ಕೇರಳದ ಕೊಚ್ಚಿನ್ ಇದೆ. 17ನೇ ಪ್ರಶ್ನೆ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿದೆ? ಸರಿಯಾದ ಉತ್ತರ ಚೆನ್ನೈಯಲ್ಲಿದೆ. 18ನೇ ಪ್ರಶ್ನೆ, ಎರೆಹುಳುವಿನ ವಿಸರ್ಜನಾಂಗ ಯಾವುದು? ಸರಿಯಾದ ಉತ್ತರ ಮಾಲ್ಜೀಜಿನ ನಾಳ ಆಗಿರುವಂತದ್ದು ವಿದ್ಯಾರ್ಥಿಗಳೇ. ನಂತರ 19ನೇ ಪ್ರಶ್ನೆ, GRD ಟಾಟಾ ಎಲ್ಲಿ ಜನಿಸಿದರು? ಸರಿಯಾದ ಉತ್ತರ ಪ್ಯಾರಿಸ್, ಫ್ರಾನ್ಸ್ ನಲ್ಲಿ ಜನಿಸಿದರು. 20ನೇ ಪ್ರಶ್ನೆ, ಸಂಜಯ ಗಾಂಧಿ ಶಾಖೋತ್ಪನ್ನ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಇರುವಂತದ್ದು. ಹೀಗೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ. ಉತ್ತಮ ಪುಸ್ತಕವಾಗಿರುವಂತದ್ದು, ಅಪ್ಡೇಟ್ ಇರುವಂತದ್ದು ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.